ವಿಶೇಷವಾಗಿ ನಮ್ಮ ಅನಗೊಂಡಹಳ್ಳಿ ಹೋಬಳಿಯಲ್ಲಿ ಗಣಗ್ಲೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಕಾಮಗಾರಿಗಳನ್ನ ತಗೊಂಡು ಒಟ್ಟಾರೆ ಇವತ್ತು ಬೆಳಗ್ಗೆಯಿಂದ ಗುದ್ಲಿ ಪೂಜೆ ಸುಮಾರು 15 ಕೋಟಿ ರೂಪಾಯಿಗಳ ಕಾಮಗಾರಿಗಳಿಗೆ ಇವತ್ತು ನಾವು ಚಾಲನೆ ಕೊಟ್ಟಿದ್ದೀವಿ. ಆನೇಕಲ್ ಗಡಿಯಿಂದ ನಮ್ಮ ಬೆಳಕೆರೆ ಮಾರ್ಗವಾಗಿ ಮುತ್ಕೂರು ಗ್ರಾಮದವರೆಗೂ ಕೂಡ ರಸ್ತೆ ಸುಮಾರು ಕೆಟ್ಟಿತ್ತು. ಡಾಂಬಾರೀಕರಣ ಸುಮಾರು 5.5 ಮೀಟರ್ ಅಗಲ ಡಾಂಬಾರೀಕರಣ ಮಾಡಿ ರಸ್ತೆ ಕಾಮಗಾರಿಯನ್ನು ಸುಮಾರು 7 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಮುತ್ಸಂದ್ರ ಗ್ರಾಮದಲ್ಲಿ ಸುಮಾರು ಒಂದು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 2 ಅಂಗನವಾಡಿಗಳನ್ನ ಇವತ್ತು ಗ್ರಾಮಕ್ಕೆ ಏನು ಅಗತ್ಯ ಇದೆ, ಗ್ರಾಮದ ಹೃದಯ ಭಾಗದಲ್ಲಿ ನಮ್ಮ ಮುಖಂಡರುಗಳು ನಿಂತುಕೊಂಡು ಅವರ ಕುಟುಂಬದ ವತಿಯಿಂದ ಇವತ್ತು 60 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 2 ಅಂಗನವಾಡಿ ಕೊಠಡಿಗಳನ್ನ ಕಟ್ಟಿಕೊಡ್ತಾ ಇದ್ದಾರೆ. ಅದರ ಜೊತೆಗೆ ಮುಂದುವರೆದು ಮುತ್ಕೂರು ಗ್ರಾಮದಲ್ಲಿ ನಮ್ಮ ಮುಸ್ಲಿಂ ಬಾಂಧವರಿರ್ತಕ್ಕಂಥ ಈದ್ಗಾ ಮೈದಾನ ಆಗಿರ್ಬೋದು, ನಮ್ಮ ದಲಿತರ ಸ್ಮಶಾನಕ್ಕೆ ಸಂಪರ್ಕ ರಸ್ತೆ ಆಗಿರ್ಬೋದು, ಅವೆರಡಕ್ಕೂ ಕೂಡ ಇವತ್ತು ನಾವು ಗುದ್ಲಿ ಪೂಜೆ ಮಾಡಿದ್ದೀವಿ. ನಮ್ಮ ಅರಳ್ಳಿ ಗ್ರಾಮದಲ್ಲಿ ಸುಮಾರು ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಡಾಂಬಾರೀಕರಣ, SCP ವೆಚ್ಚದಲ್ಲಿ ಸುಮಾರು 15 ಲಕ್ಷದಲ್ಲಿ ಗ್ರಾಮದಲ್ಲಿ CC ರಸ್ತೆಗಳು, ಮತ್ತು ವಿಶೇಷವಾಗಿ CSR ಅನುದಾನದಲ್ಲಿ ಅರಳ್ಳಿ ಕೆರೆನ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆರೆಯ ಸಮಗ್ರವಾದಂಥ ಅಭಿವೃದ್ಧಿ, ಕಟ್ಟೆ ಆಗಿರ್ಬೋದು, ಕೋಡಿ ಆಗಿರ್ಬೋದು, ಸುತ್ತಮುತ್ತ ಇರ್ತಕ್ಕಂಥ ಕಾಲುವೆಗಳಿಗೆ ನೀರು ಬರೋಂಥದ್ದಾಗಿರ್ಬೋದು, ಸಮಗ್ರವಾಗಿ ಅಭಿವೃದ್ಧಿನ ಸುಮಾರು 2 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಯುನೈಟೆಡ್ ವೇ ಅವರು ಮಾಡಿಕೊಡ್ತಾ ಇದ್ದಾರೆ. ನಮ್ಮ ಗಣಗ್ಲೂರು ಗ್ರಾಮ ಪಂಚಾಯಿತಿಯಲ್ಲಿ ತತ್ನೂರು ಗ್ರಾಮದಲ್ಲಿ, ಗಣಗ್ಲೂರು ಗ್ರಾಮದಲ್ಲಿ, ಸಿದ್ದನಪುರ, ಶಿವನಪುರ ಮತ್ತು ಗುಂಡೂರು ಗ್ರಾಮದಲ್ಲಿ ಮತ್ತು ಕಡೆಯಲ್ಲಿ ಬಾಗೂರಲ್ಲಿ ಪ್ರತಿ ಗ್ರಾಮದಲ್ಲಿ ಕೂಡ ತಲಾ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಜನರಲ್ ಫಂಡ್ ಏನು ನಮ್ಮ RDPR ಇಲಾಖೆ ಕಡೆಯಿಂದ ಇದೆ ಸುಮಾರು 1.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಎಲ್ಲ ಕಾಮಗಾರಿಗಳನ್ನ ಮಾಡಿ ಒಟ್ಟಾರೆ ಇವತ್ತು ಸುಮಾರು ಒಂದು 15 ಕೋಟಿ ರೂಪಾಯಿಗಳ ಕೆಲಸನ ಮಾಡಿದ್ದೀವಿ. ಸುಮಾರಾದ ಕೆಲಸಗಳೆಲ್ಲವೂ ಕೂಡ ಶಾಶ್ವತವಾಗಿ ಇವತ್ತು ಕೆರೆ ಅಭಿವೃದ್ಧಿ ಆಗಿರ್ಬೋದು, ಡಾಂಬರ್ಗಳಾಗಿರ್ಬೋದು, ಇವೆಲ್ಲ ಶಾಶ್ವತವಾಗಿ ಉಳಿಯುವಂಥ ಕೆಲಸಗಳಿಗೆ ಚಾಲನೆ ಕೊಟ್ಟಿದ್ದೀವಿ.